ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರು. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ಗೆ ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಸೊ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಪ್ರೀತಿಸ್ತಾರಂತ 2 ಆಫ್ ಸ್ವಾರ್ಡ್ಸ್ ಕಾರ್ಡ್ ಫಸ್ಟಲ್ಲಿ ಬಂದಿರೋದ್ರಿಂದ ಸೊ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ, ಅವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಥರ್ಡ್ ಪಾರ್ಟಿ ಸಿಚುವೇಷನ್ ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಅವ್ರ ಲೈಫ್ಗೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ನೀವಿದ್ದರೆ ಅವ್ರ ಲೈಫೆಲ್ಲ ತುಂಬ ಖುಷಿಯಾಗಿರುತ್ತೆ, ಹ್ಯಾಪಿಯಾಗಿರುತ್ತೆ. ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಬೇಕಾಗಿರೋದು ಪ್ರೀತಿ ಅಷ್ಟೇ. ದುಡ್ಡು, ಹಣ, ಆಸ್ತಿ, ಅಂತಸ್ತು ಎಲ್ಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ನೆಮ್ಮದಿ ಅನ್ನೋದು ಇರಲ್ಲ. ಅವನು ಬದುಕಿದ್ದಷ್ಟು ದಿವಸ ಚೆನ್ನಾಗಿ ಬಾಳಿ ಬದುಕಬೇಕಂದ್ರೆ ಅವ್ನಿಗೆ ಬೇಕಾಗಿರೋದು ಪ್ರೀತಿ ಅಷ್ಟೇ. ದುಡ್ಡನ್ನ ಎಲ್ಲರ ಹತ್ರನೂ ಇರುತ್ತೆ, ಅದು ಖರ್ಚು ಮಾಡಿ ಹೊರಟೋಗುತ್ತೆ. ಒಂದು ಪ್ರೀತಿ ಮಾತ್ರ ಕೊನೆಯದಾಗಿ ಶಾಶ್ವತವಾಗಿ ಉಳ್ಕೊಳಂತ ಅಷ್ಟೇ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ ಪ್ರೀತಿ ಬೇಕಂದರೆ ನಿಮ್ಮನ್ನು ಪಡ್ಕೊಬೇಕು. ಇಲ್ಲ ಈ ಪ್ರೀತಿ ಬೇಡ, ಇದು ತಾತ್ಕಾಲಿಕ, ಟೆಂಪರರಿ, ಇದು ಮೋಸ ಅಂತ ಅಂದ್ಕೊಂಡ್ರೆ ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಸ್ಟೇಟಸ್ಸು, ಫ್ಯಾಮ್ಲಿ, ಫ್ರೆಂಡ್ಸು, ಸರ್ಕಲು, ಸೊಸೈಟಿ ಪ್ರಾಬ್ಲಮ್ಸು, ಥರ್ಡ್ ಪಾರ್ಟಿ ಸಿಚುವೇಷನ್ ಅಥವಾ ಅನದರ್ ಪರ್ಸನ್. ಸೊ ಇವ್ರನ್ನ ನಂಬಿ ಹೋದರೆ ಅಷ್ಟೇ ಮೋಸ ಹೋಗ್ತಾರೆ ಅಷ್ಟೇ. ಸೊ ಅದಕ್ಕೆ 2 ಆಫ್ ಸ್ವಾರ್ಡ್ಸ್ ಟ್ಯಾರೆಟ್ ಕಾರ್ಡ್ ಫಸ್ಟ್ ಅದರಲ್ಲೇ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ 2 ದಾರಿಗಳಿದೆ. ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್, ನೀವು. ಸೊ ನೀವು ನಿಮ್ಮನ್ನು ಪಡ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್, ಅದು ಫ್ಯಾಮ್ಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಎಲ್ಲವೂ ಸಾಲ್ವ್ ಆಗುತ್ತೆ, ಅವರೆಲ್ಲ ಇರ್ತಾರೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಆಯ್ಕೆ ಮಾಡಿಕೊಂಡ್ರೆ ನೀವು ಸಿಗೋದಿಲ್ಲ. ನಿಮ್ಮನ್ನು ಆಯ್ಕೆ ಮಾಡಿಕೊಂಡ್ರೆ ಥರ್ಡ್ ಪಾರ್ಟಿ ಸಿಚುವೇಷನ್ನು ರಿಮೂವ್ ಆಗುತ್ತೆ ಮತ್ತು ಅದರಿಂದ ಏನು ಪ್ರಾಬ್ಲಮ್ಸ್ ಬರೋಲ್ಲ. ಒಂದು ವೇಳೆ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರೋ ನಿಮ್ಮ ಪರ್ಸನ್ನು ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡ್ಕೊಂಡ್ರೆ ಅಲ್ಲಿ ಪ್ರಾಬ್ಲಮ್ಸೇ ಮತ್ತು ಅವ್ರ ಲೈಫು ಪ್ರಾಬ್ಲಮ್ಸೇ. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಅವರು ತುಂಬ ತಲೆ ಕೆಡ್ಸ್ಕೊತಾ ಇದ್ದಾರೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಕಾಡಲ್ಲಿ ಬಟ್ಟೆ ಕಟ್ಟಿದ್ದಾರೆ, ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಕೈಯಲ್ಲಿ ಬಿಲ್ ಇಟ್ಕೊಂಡಿದ್ದಾರೆ. ಈ ಕಣ್ಣಿನ ಬಟ್ಟೆ ಕಟ್ಟಿರೋದ್ರಿಂದ ಅವನಿಗೆ ಮುಂದೆ ಅಲ್ಲಿ ಬಿಲ್ಲನ್ನು ತಗೊಂಡು ಮುಂದೆ ಗುರಿ ಹೊಡಿತಾ ಇರೋದು. ಸೊ ಅವ್ರಿಗೆ ಕಣ್ಣು ಕಾಣಿಸಿದ್ರೆ ಅಲ್ವಾ ಗುರಿ ಹೊಡೆಯೋಕ್ಕಾಗೋದು, ಇಲ್ಲಾಂದರೆ ಮೆದುಳಲ್ಲಿ ಅವನು ಬಿಲ್ವಿದ್ದೆ ಕಲ್ತಿರಬೇಕು. ಸೊ ಅದು 2 ಕಲ್ತಿಲ್ಲ ಇವರು. ಸೊ ಕಣ್ಣಿಗೆ ಬಟ್ಟೆ ಕಟ್ಟಿರೋದ್ರಿಂದ ಅವರು ಎಲ್ಲಿ ಬಾಣ ಹೊಡಿಬೇಕಂತ ಗೊತ್ತಾಗ್ತಿಲ್ಲ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ, ಯಾವ ಸೈಡು ಯಾವ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಬಿಡ್ತಾರ, ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಡ್ತಾರ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ, ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಡ್ತಾರ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಬಿಡ್ತಾರೆ ಅಂದರೆ ಬಿಟ್ಬಿಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಆದಷ್ಟು ಟ್ರೈ ಮಾಡ್ತಾನೆ ಇದ್ದಾರೆ. ಸೊ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರ ತಾಯಿ ಇದ್ದಾರೆ ನೋಡಿ, ತಂದೆ ಅಥವಾ ತಾಯಿ, ಅವ್ರ ಮಾತನ್ನೇ ಇವ್ರು ಜಾಸ್ತಿ ಕೇಳಬೇಕು. ಸೊ ಹಾಗಾಗಿ ಅವ್ರ ಮಾತಿಗೆ ಇವ್ರು ಎದುರು ಹೇಳೋಕ್ಕಾಗೋದಿಲ್ಲ. ಕ್ವೀನ್ ಆಫ್ ಸಾರ್ಟ್ಸ್ ಅದನ್ನೇ ಹೇಳುತ್ತೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಪೇರೆಂಟ್ಸ್ ಯಾರಿದ್ದಾರೆ ನೋಡಿ, ಅವರು ತಂದೆನೋ ತಾಯಿನೋ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಸೊ ಅವ್ರನ್ನೂ ಇವರು ಬೇಡ ಅನ್ನೋಕ್ಕಾಗ್ತಿಲ್ಲ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳಬೇಕು. ಸೊ ಹಾಗಾಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮರೆಯೋಕ್ಕಾಗ್ತಿಲ್ಲ ಮತ್ತು ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಅವ್ರ ಮಾತನ್ನು ಕೇಳ್ದಿರೇ ಇರೋಕ್ಕಾಗ್ತಿಲ್ಲ. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಇನ್ ದ ಫ್ಯೂಚರ್ಸಲ್ಲಿ, ಮುಂಬರುವ ದಿನಗಳಲ್ಲಿ ಮತ್ತು ತಿಂಗಳಲ್ಲಿ ನನ್ನ ವ್ಯೂವರ್ಸು ಥರ್ಡ್ ಪಾರ್ಟಿ ಸಿಚುವೇಷನ್ನ ಅವಾಯ್ಡ್ ಮಾಡಿ ನನ್ನ ವ್ಯೂವರ್ಸ್ನ ಒಪ್ಕೊತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ನ ಅವಾಯ್ಡ್ ಮಾಡಿ ನನ್ನ ವ್ಯೂವರ್ಸ್ನ ಒಪ್ಕೊತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ನ ಅವಾಯ್ಡ್ ಮಾಡಿ ನನ್ನ ವ್ಯೂವರ್ಸ್ನ ಒಪ್ಕೊತಾರೆ. ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಒಪ್ಕೊತಾರೆ. ನೋಡಿ, 9 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಅವಾಯ್ಡ್ ಮಾಡಿ ಒಪ್ಕೊತಾರಂದರೆ ಬಟ್ ನೋ ಅಂತ ಬರ್ತದೆ. ಯಾಕಂದರೆ ಅವ್ರಿಗೆ ನೀವು ಬೇಕು. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಹರ್ಟ್ ಮಾಡಿ ನಿಮ್ಮನ್ನು ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ.
ಆ ಕಡೆ ತಂದೆ ತಾಯಿ ಪೇರೆಂಟ್ಸ್ ಇದ್ದರೆ ಅವ್ರನ್ನೂ ಬಿಡೋಕ್ಕೆ ಇಷ್ಟ ಇಲ್ಲ, ಅಥವಾ ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲವನ್ನು ಬಿಟ್ಟು ಬರಬೇಕು ನಿಮ್ಮ ಜೊತೆ. ಸೊ ಇದೊಂಥರ ನನಗೆ ಯಾಕೋ ಲವ್ ಸ್ಟೋರಿ ಅನಿಸ್ತದೆ, ಯಾರ್ದು ಲವ್ ಸ್ಟೋರಿ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್. ಒಂದು ವೇಳೆ ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಹೋಗಿದ್ರೂ ತುಂಬ ಪ್ರಾಬ್ಲಮ್ಸ್ ಇದೆ. ನೀವಿಬ್ಬರು ಯೂನಿಯನ್ ಆಗಬೇಕಂದ್ರೆ ತುಂಬ ಪ್ರಾಬ್ಲಮ್ಸ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಕಡೆ ನಿಮ್ದೇನಾದರೂ ಲವ್ ಸ್ಟೋರಿ ಇದ್ದರೆ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ನೀವು ಪ್ರೀತಿಸ್ತಾರೋಂಥ ವ್ಯಕ್ತಿ ಫ್ಯಾಮಿಲಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅವ್ರನ್ನೂ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಫ್ಯಾಮ್ಲಿನೂ ಇಷ್ಟಪಡ್ತಾರೆ, ನಿಮ್ಮನ್ನು ಇಷ್ಟಪಡ್ತಾರೆ. ಆ ಕಡೆ ಅವರು ನಿಮ್ಮನ್ನು ಒಪ್ಕೊತಾರಲ್ವ, ಅಂದರೆ ಅವರು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ತಂದೆ ತಾಯಿ ನಿಮ್ಮನ್ನ ಒಪ್ಕೊತಾರಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಪೇರೆಂಟ್ಸ್ಗೆ, ಅಥವಾ ಕೆರಿಯರು, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಸ್ಟೇಟಸ್ ಪ್ರಾಬ್ಲಮ್ಸ್, ಈ ಥರ ಏನೇ ಇರ್ಬೋದು ಥರ್ಡ್ ಪಾರ್ಟಿ ಸಿಚುವೇಷನ್ನು, ಕೆರಿಯರು. ಸೊ ಈ ಒಂದು ಪ್ರಾಬ್ಲಮ್ಸ್ನೆಲ್ಲಗಳಿಂದ ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇದು ಸಾಲ್ವ್ ಆಗಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಸಾಲ್ವ್ ಆಗಿ ನಿಮ್ಮನ್ನು ಅಂದರೆ ನಿಮ್ಮನ್ನು ಒಪ್ಕೊಬೇಕು ಅವರು. ಸೊ ಅದಕ್ಕೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ನೋಡಿ, ಅದನ್ನು ಬಿಡೋಕ್ಕಾಗ್ತಿಲ್ಲ. ಅದಕ್ಕೆ ಬಿಡೋಕ್ಕಾಗದೆ ಅವರೇ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ರಾತ್ರಿ ಎಲ್ಲ ತುಂಬ ನಿಮ್ಮನ್ನು ನೆನಪು ಮಾಡ್ಕೊತಾರೆ. ನಿಮಗೆ ಜಾಸ್ತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ನೆನಪಾಗ್ತಾರೆ ಅನಿಸುತ್ತೆ. ನಿಮಗೂ ರಾತ್ರಿ ಎಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ತುಂಬ ನೆನಪಾಗ್ತಾರೆ. ಅದಕ್ಕೋಸ್ಕರ ಅವ್ರಿಗೂ ನೆನಪಾಗ್ತಾ ಇರೋದ್ರಿಂದ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಅನ್ನೋದು ಆಗ್ತಾಯಿದೆ ನಿಮ್ಮ ಲೈಫಲ್ಲಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೋಡುವಂಥ ನಾನು ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವರೊಂದು ನೆಕ್ಸ್ಟ್ ಆ್ಯಕ್ಷನ್ ಏನು, ವ್ಯೂವರ್ಸ್ ಕಡೆ ನೆಕ್ಸ್ಟ್ ಆ್ಯಕ್ಷನ್ ಏನು, ನೆಕ್ಸ್ಟ್ ಆ್ಯಕ್ಷನ್ ನೋಡಿ. ನೆಕ್ಸ್ಟ್ ಆ್ಯಕ್ಷನ್ ಅಂದಿದ ತಕ್ಷಣ 3 ಆಫ್ ಸ್ವಾರ್ಡ್ಸ್ ಬರ್ತಾಯಿದೆ. ನಿಮ್ಮ ಮನಸ್ಸಲ್ಲಿರೋಂಥ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ನಿಮಗೂ ಅವ್ರಿಗೆ ಆಲ್ರೆಡಿ ಬ್ರೇಕಪ್ ಅನ್ನೋದಾಗಿದೆ, ಸಪ್ರೇಷನ್ ಆಗಿದೆ, ನೋ ಕಾಂಟ್ಯಾಕ್ಟ್ ಆಗಿದೆ, ಲೆಸ್ ಕಾಂಟ್ಯಾಕ್ಟ್ ಆಗಿದೆ. ಸೊ ಯಾರಿಗೆ ಯಾವ ಥರ ಕಾಂಟ್ಯಾಕ್ಟ್ ಇದೆಯೋ ನೋಡ್ಕೊಳ್ಳಿ. ಥರ್ಡ್ ಪಾರ್ಟಿ ಸಿಚುವೇಷನಿಂದ ಸ್ಟ್ರಾಂಗ್ ಆಗಿ ಈ ರೀತಿ ಆಗಿದೆ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ಮತ್ತೆ ಆ್ಯಕ್ಷನ್ ತಗೊಂಡ್ರೆ, ಇನ್ನೇನಾದರೂ ಮತ್ತೆ ತಪ್ಪಾದರೆ ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತೆ ದೂರ ಹೊರಟೋಗ್ತಾರೆ ಅನ್ನೋ ಒಂದು ಭಯ ಇದೆ. ಮತ್ತು ಪೇಯ್ನ್ಫುಲ್ ಸಿಚುವೇಷನಲ್ಲಿದ್ದಾರೆ, ನೀವು ಇದ್ದೀರಾ, ಅವರು ಇದ್ದಾರೆ. ಫೂಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು. ಅದು ನೆಗ್ಲೆಕ್ಟ್ ಮಾಡಿದ ಪರಿಣಾಮನೇ ಇವಾಗ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನು, ಸೆಪ್ರೇಷನ್. ಕಿಂಗ್ ಆಫ್ ಸಾರ್ಟ್ಸ್ ನೈಟ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನಾದರೂ ಒಂದು ಆ್ಯಕ್ಷನ್ ತೊಗೊಬೇಕು. ಸೊ ಹೀಗೆ ಬಿಟ್ಟರೆ ಈ ಕನೆಕ್ಷನ್ನು, ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನಿಂದ ಪರ್ಮನೆಂಟಾಗಿ ದೂರ ಆಗಿಬಿಡ್ತಾರೆ ಅನ್ನೋ ಒಂದು ಭಯ ಇದೆ ಅವ್ರಿಗೆ. ಫಿಯರ್ನೆಸ್ ಅಂತ ಹೇಳ್ಬೋದು ನೋಡಿ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನೇ ಮದುವೆ ಆಗಬೇಕು. ಒಂದು ವೇಳೆ ಲವ್ ಸ್ಟೋರಿ ಏನಾದಾಗಿದೆ, ನಿಮ್ಮದು 2 ಸೈಡ್ ಲವ್ ಇದ್ದರೆ ನಿಮ್ಮನ್ನೇ ಮ್ಯಾರೇಜ್ ಆಗಬೇಕಂತ ಅವ್ರ ಮೈಂಡಲ್ಲಿದೆ, ಮನಸ್ಸಲ್ಲೂ ಇದೆ. ಬಟ್ ಆದರೆ ಅದನ್ನು ಆ್ಯಕ್ಷನ್ ರೂಪಕ್ಕೆ ತರ್ತಾ ಇಲ್ಲ. ಅಂದರೆ ಅವರು ನಿಮಗೆ ನಿಮ್ಮ ಹತ್ರ ಬಂದು ಡೈರೆಕ್ಟಾಗಿ ಹೇಳಿ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಇನ್ನೊಂದು ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ತಾ ಇಲ್ಲ. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ, ಸಪ್ರೇಷನ್ ಆಗಿದ್ದರೆ, ಯೂನಿಯನ್ ಆಗ್ತೀರಿ ಅಂದರೆ ನೀವಂದರೆ ನನಗಿಷ್ಟ, ನಿಮ್ಮನ್ನು ಬಿಟ್ಟು ನಾನು ಇರೋಕ್ಕಾಗ್ತಿಲ್ಲ, ನೀವಿಲ್ಲದೆ ನನ್ನ ಜೀವನ ಇಲ್ಲ ಅಂತ ಹೇಳ್ತಿಲ್ಲ. ಸ್ವಲ್ಪ ಎಷ್ಟೇ ನೋವಿದ್ರೂ ಸಪ್ರೇಟ್ ಆಗಿದ್ದಾರೆ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಅದಕ್ಕೆ 4 ಆಫ್ ವಾಂಡ್ಸ್, ನೀವಿಬ್ಬರು ಒಟ್ಟಿಗೆ ಇಲ್ಲ, ಸೆಲೆಬ್ರೇಷನ್ ಇಲ್ಲ. ಸೊ ಅದಕ್ಕೋಸ್ಕರ ಟೆನ್ಷನ್ ಆಗ್ತಾಯಿದೆ. ಟೆಂಪ್ರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇವಾಗ ಅರ್ಥ ಆಗ್ತದೆ ನೀವು ಅವ್ರ ಲೈಫಲ್ಲಿ ಎಷ್ಟು ಇದ್ದಂಗೆ, ಬೆಳಕಿದ್ದಂಗೆ. ಅಂದರೆ ಇವಾಗ ಅವ್ರು ಎಷ್ಟೇ ದುಃಖದಲ್ಲಿರಲಿ, ಸ್ಯಾಡ್ ಆಗಿರಲಿ, ನೀವು ಹೋಗಿದ ತಕ್ಷಣ ಅವ್ರಿಗೆ ಎನರ್ಜಿ ಪಾಸ್ ಆಗುತ್ತೆ. ಅಂದರೆ ಅವ್ರ ಲೈಫಲ್ಲಿ ಖುಷಿ ಅನ್ನೋದು ಬರುತ್ತೆ. ಅಂದರೆ ಇವಾಗೂ ಖುಷಿಯಾಗಿದ್ದಾರೆ ಅಂದ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವಿಲ್ಲದೆ ಖುಷಿಯಾಗಿ, ಅದು ಹೊರಗಡೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಅಷ್ಟೇ. ಈಗ ನಿಮ್ಮ ಮನಸ್ಸಲ್ಲಿ ಏನಾಗ್ತದೆ ಯಾರಿಗಾದ್ರೂ ಗೊತ್ತಿದೆಯಾ? ನೋಡುವಂಥ ನನ್ನ ವ್ಯೂವರ್ಸ್, ನಿಮ್ಮ ಮನಸ್ಸಲ್ಲಿ ಏನಾದರೂ ಆಗ್ತದೆ ಅಂತ ಯಾರಿಗಾರು ಗೊತ್ತಿದೆ? ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಸಂಕಟ ಪಡ್ತಾಯಿದ್ರೆ ಅಂತ ಬೇರೆ ಯಾರಿಗಾದ್ರೂ ಹೇಳಿದರೆ ಅರ್ಥ ಆಗುತ್ತಾ? ಆಗಲ್ವಲ್ಲ. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವರು ಸಂಕಟ ಪಡ್ತಾಯಿದ್ದಾರೆ. ಬಟ್ ಹೊರನೋಟಕ್ಕೆ ಸಮಾಜದಲ್ಲಿ ಇವಾಗ ಎಲ್ಲೋ ಒಂದು ಕೆಲಸದಲ್ಲಿ ಹೋಗಿರ್ತಾರೆ, ಅಲ್ಲಿ ಹತ್ಕೊಂಡು ಅಳ್ತಾ ನಿಮ್ಮನ್ನೇ ನೆನಪು ಮಾಡ್ಕೊಂಡಿದ್ರೆ ಆಗುತ್ತಾ? ಆಗಲ್ಲ. ಸೊ ಅದಕ್ಕೋಸ್ಕರ ಮನಸ್ಸಲ್ಲಿ ತುಂಬ ಪೇಯ್ನ್ ಇದ್ರೂ
ಅದನ್ನು ಹೇಳ್ಕೊಂಡೆ ವರ್ಕ್ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಷ್ಟೇ. ಅವರು ನೋಡಲಿಕ್ಕೆ ಹೊರಗಡೆ ಚೆನ್ನಾಗಿರ್ಬೋದು ಅಷ್ಟೇ ನಗ್ನಗ್ತಾ, ಬಟ್ ಅವ್ರ ಮನಸ್ಸಲ್ಲಿ ಮಾತ್ರ ತುಂಬ ಪೇಯ್ನ್ ಇದೆ. ನಿಮ್ಮ ಮನಸ್ಸಲ್ಲೂ ತುಂಬ ಪೇಯ್ನ್ ಇದೆ. ನೀವು ಅದನ್ನೆಲ್ಲೂ ತೋರಿಸ್ಕೊತಲ್ಲ, ಅವರು ಅದನ್ನೆಲ್ಲೂ ತೋರಿಸ್ಕೊತಲ್ಲ. ಬಟ್ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇವಾಗ ಫೀಲ್ ಆಗ್ತದೆ. ಟೆಂಪ್ರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಅವ್ರ ಲೈಫಲ್ಲಿ ಎಷ್ಟು ಪ್ರಾಮುಖ್ಯ, ಎಷ್ಟು ಇಂಪಾರ್ಟೆನ್ಸ್ ಅಂತ ಅವ್ರಿಗೆ ತುಂಬ ಅರ್ಥ ಆಗಿದೆ. ಸೊ ನೀವಿದ್ದರೆ ನೋಡಿ, ವಿಂಗ್ಸ್ ಹೇಗೆ ಬ್ಯಾಲೆನ್ಸ್ ಆಗಿದೆ, ಈ ಸೈಡ್ ಇದೆ, ಈ ಸೈಡ್ ಇದ್ರೇ ಬ್ಯಾಲೆನ್ಸ್ ಆಗೋದು. ಇದು ಒಂದು ಕಟ್ ಆಗಿಬಿಟ್ರೆ ತುಂಬ ಪ್ರಾಬ್ಲಮ್ಮು. ಸೊ ಹಾಗೆ ಟೆಂಪ್ರೆನ್ಸ್, ಸೊ ಆ ವ್ಯಕ್ತಿಗೆ ರೆಕ್ಕೆ ಬಂದು ಹೇಗೆ ಹಾರಾಡ್ತಾನೋ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಸಿಕ್ಕಿದ್ರೆ ಅವ್ರ ಲೈಫ್ ತುಂಬ ಬಿಂದಾಸ್ ಆಗಿರುತ್ತೆ, ತುಂಬ ಖುಷಿಯಾಗಿರುತ್ತೆ ಅಂತ ಅವ್ರು ಯಾವಾಗಲೂ ಫೀಲ್ ಆಗ್ತಾರೆ. ಅದಕ್ಕೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನೆಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಭಯ ಜಾಸ್ತಿ ಇದೆ ಅವ್ರಿಗೆ. ಭಯ ಅಂತೂ ಸಿಕ್ಕಾಪಟ್ಟೆ ಇದೆ. ನಿಮಗೂ ಅಷ್ಟೇ ತುಂಬ ಭಯ ಇದೆ. ಅವ್ರನ್ನೆಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಒಂದು ಭಯ ಇದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹತ್ರ ನೀವು ಮಾತಾಡ್ಬೇಕಂದ್ರೂ ಭಯ ಪಡ್ತಾರೆ. ಯಾಕಂದರೆ ಆಲ್ರೆಡಿ ಅವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿದ್ದಾರೆ. ಅವರು ಇನ್ನು ಪರ್ಮನೆಂಟಾಗಿ ದೂರ ಆಗಿಬಿಡ್ತಾರೆ ಅನ್ನೋ ಒಂದು ಫಿಯರ್ನೆಸ್ಸು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಏನು ಭಯ, ಈ ಥರ್ಡ್ ಪಾರ್ಟಿ ಸಿಚುವೇಷನ್ನ ನಾನು ಬಿಟ್ಬಿಡ್ತೀನ ಅಥವಾ ನನ್ನ ಪರ್ಸನ್ನ ಬಿಟ್ಬಿಡ್ತೀನ ಅಂತ ಒಂದು ಭಯ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರೊಂದು ಭಾವನೆಗಳನ್ನ, ಅವರೊಂದು ಪ್ರೀತಿನ, ಸೊ ಅವ್ರ ಲೈಫಲ್ಲಿ ಏನು ನಡೀತದೆ, ಸೊ ಆ ಒಂದು ಘಟನೆಗಳನ್ನ, ಇನ್ಸಿಡೆಂಟ್ಸ್ನ ನಿಮ್ಗೆ ಹೇಳ್ತಿಲ್ಲ. ಅದೇ ಮೇಯ್ನ್ ಪ್ರಾಬ್ಲಮ್. ಸೊ ಅದರಿಂದನೇ ನೀವು ಇಷ್ಟು ನೋವು ಪಡ್ತಾ ಇರೋದು. ನೋಡಿ, ದ ಲವರ್ಸ್ ಕಾರ್ಡ್ ಬಂದಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಇದಕ್ಕಿಂತ ಹೇಳ್ಬೇಕಾ. ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಬಟ್ ಅದೇ ನಿಮಗೆ ಹೇಳಲಿಲ್ಲ ಅಷ್ಟೇ. ಆ ಒಂದು ಪ್ರೀತಿನ, ಆ ಒಂದು ಇಷ್ಟನ ನಿಮ್ಮ ಹತ್ರ ಹೇಳಲಿಲ್ಲ, ಶೇರ್ ಮಾಡಲಿಲ್ಲ. ಮತ್ತು 9 ಆಫ್ ಕಪ್ಸ್. ಸೊ ಅವ್ರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು, ಅಷ್ಟೇ ಇಷ್ಟಪಡ್ತಾಯಿದ್ರು. ಸೊ ಇಷ್ಟಪಟ್ಟರೆ ಬರೀ ಸಾಕಾಗೋದಿಲ್ಲ, ಅದನ್ನು ನೆಕ್ಸ್ಟ್ ಆ್ಯಕ್ಷನ್ ರೂಪಕ್ಕೆ ತಗೊಂಬರಬೇಕು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡ್ತಾಯಿದ್ದಾರಂದರೆ, ಅವ್ರು ನಿಮ್ಮನ್ನು ಇಷ್ಟಪಟ್ಕೊಂಡೇ ಇದ್ದೋಗಿದ್ದಾರೆ ಅಷ್ಟೇ. ಇವಾಗ ನೀವು ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ರಿಪ್ಲೈ ಕೊಡೋಲ್ಲ. ಯಾಕೆ ಕೊಡಲ್ಲ ಅಂದರೆ, ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಬಟ್ ಎಲ್ಲಿ ಯಾವುದಾದ್ರೂ ಒಂದು ಕಾರಣದಿಂದ ನೀವು ದೂರ ಆಗಿಬಿಡ್ತೀರ ಅನ್ನೋ ಒಂದು ಭಯ. ಇವಾಗ ಅವ್ರು ಸಡನ್ಲಿ ರಿಪ್ಲೈ ಕೊಟ್ಟರು ಅಂದ್ಕೊಳ್ಳಿ ನಿಮಗೆ, ನೀವು ಆಮೇಲೆ ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತೀರಾ. ನನ್ನ ವ್ಯಕ್ತಿ ನನ್ನ ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ಆ ಕನೆಕ್ಷನ್ನ ಲೈಟಾಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆದರೆ ನಿಮ್ಮ ಪರ್ಸನ್ಗೆ ಅದು ಇಷ್ಟ ಇಲ್ಲ. ನೀವೇ ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡಬೇಕು. ಅವರು ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾರೆ. 9 ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾರೆ. ನೀವು ಅವ್ರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ, ನಿಮಗಿಂತ ಅವರು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವೇನಾದರೂ ಪ್ರೀತಿ ಕಮ್ಮಿ ಮಾಡಿಬಿಡ್ತೀರಾ ಅಂತ ಅವ್ರೇನು ಮಾಡ್ತಾರೆ, ಅವ್ರ ಸೈಡ್ನಿಂದ ಅಷ್ಟೊಂದು ರಿಯಾಕ್ಷನ್ ಬರೋದಿಲ್ಲ. ನೋಡಿ, 7 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಎಷ್ಟೇ ಎಮೋಷ್ನಲ್ ಆಗಿದ್ರೂ, ಎಷ್ಟೇ ಇಷ್ಟಪಟ್ಟರು ನಿಮ್ಮನ್ನು, ಜಾಸ್ತಿ ಅವ್ರಿಗೆ ಫೈನಾನ್ಷಿಯಲ್ ಕಡೆನೇ ಗಮನ. ಫೈನಾನ್ಷಿಯಲು, ಮನೆ, ದುಡ್ಡಿನ ಬಗ್ಗೆ. ಸೊ ಅದು ಅಂದರೆ ಪ್ರೀತಿಗಿಂತ ಎಕ್ಸ್ಟ್ರಾ ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆನೇ ಅವ್ರಿಗೆ ಗಮನ ಜಾಸ್ತಿ. ಮೆಟೀರಿಯಲಿಸ್ಟಿಕ್ ಲೈಫ್ ಅಂದರೆ ಗೊತ್ತಲ್ವಾ, ಶಾಪಿಂಗು. ಸೊ ಅದ್ರ ಬಗ್ಗೆ ಪ್ರೀತಿ ಕಡೆ ಎಷ್ಟು ಗಮನ ಇದ್ರೂ ಅದು ಬೇಕು ಇದು ಬೇಕು ಅನ್ನೋದ್ರ ಕಡೆನೇ ಗಮನ. ಫೈನಾನ್ಷಿಯಲ್ ಕಡೆ ಗಮನ ಅಂತ ಹೇಳ್ಬೋದು. ತುಂಬ ಪ್ರಾಕ್ಟಿಕಲ್ ಪರ್ಸನ್ ನಿಮ್ಮ ಪರ್ಸನ್. ನೋಡಿ, ಜಡ್ಜ್ಮೆಂಟ್ ಕಾರ್ಡ್ ಕೂಡ ಬಂದಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಬೇಕು. ಸೊ ನೀವಿಲ್ಲದೆ ಅವ್ರ ಲೈಫ್ ಇಲ್ಲ, ಕ್ಲಾರಿಟಿ ಇಲ್ಲ ಅವ್ರಿಗೆ. ಸೊ ನೀವು ಬೇಕಂತ ಎಲ್ಲ ಥರದಲ್ಲೂ ಕ್ಲಾರಿಟಿ ಸಿಕ್ಕಿದೆ. ಬಟ್ ಆದರೆ ಆ ಮಾತನ್ನು ನಿಮ್ಮ ಹತ್ರ ಹೇಳ್ಬೇಕಷ್ಟೆ. ಸೊ ಇವಾಗ ಯಾವುದೇ ಆದರೂ ಮನುಷ್ಯ ಆದರೂ ಅಷ್ಟೇ, ಇವಾಗ ನೀವು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರಿಗೆ ಹೇಳ್ತಾಯಿದ್ರು, ಅವ್ರು ಒಪ್ಕೊತಾ ಇದ್ದಾರ. ನೋಡಿ, ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದು ಕಡೆ ಓಡ್ತಾ ಇದ್ದಾನೆ. ಅಂದರೆ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ನೋಡಿ, ಇದು ಹುಡುಗಿ ಅನಿಸುತ್ತೆ. ಹುಡುಗಿ ಈ ಕಡೆಯಿಂದ ಓಡಿ ಬರ್ತಾಯಿದ್ರೆ, ಹುಡುಗ ಆ ಕಡೆಯಿಂದ ಓಡಿ ಬರ್ತಾಯಿದ್ದಾನೆ. ಅಂದರೆ ಈ ಕಾರ್ಡ್ಸಲ್ಲಿ ಕೊಟ್ಟಿಲ್ಲ, ಬಟ್ ಪಕ್ಷಿಗಳು ಎಲ್ಲ ಆಡ್ತಾಯಿದೆ. ಸೊ ಅಂದರೆ ಈ ಹುಡುಗಿಗೆ ಅರ್ಥ ಆಗಿದೆ. ಈ ಹುಡುಗಿ ನೋಡಿ, ಇಲ್ಲಿ ನೀರೆಲ್ಲ ಇದೆ, ಕಡಲು ಬೀಚ್ ತೀರದಲ್ಲಿ. ಸೊ ಈ ಹುಡುಗಿಗೆ ಏನೋ ಒಂದು ರಿಯಲೈಸೇಷನ್ ಆಗಿದೆ, ನಾನು ಪ್ಲೇಸ್ಗೆ ರಿಟರ್ನ್ ಹೋಗ್ಬೇಕಂತ. ಸೊ ಯಾಕೆ ರಿಯಲೈಸೇಷನ್ ಆಗೋದಂದರೆ,
ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ನದಿ ನೀರಿದೆ, ಅಲ್ಲೆಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಅಲ್ಲೇ ಆಕೆ ಒಬ್ಬಳೇ ಒಂಟಿ. ಸೊ ಅದಕ್ಕೋಸ್ಕರ ಅವರು ಅವಳ ಮನೆಗೆ ವಾಪಸ್ ಹೋಗ್ತಾ ಇದ್ದಾಳೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರಿಗೆ ರಿಯಲೈಸೇಷನ್ ಆಗಿದೆ, ನೀವೇ ಅವ್ರ ಪ್ರಪಂಚ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ನಿಮ್ಮ ಥರ ಪ್ರೀತಿ ಮಾಡೋಕೆ ಇನ್ನೊಬ್ರ ಕೈಯಲ್ಲಿ ಸಾಧ್ಯ ಇಲ್ಲ. ಸೊ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ರಿಯಲೈಸೇಷನಲ್ಲಿ ಆಗಿದೆ. ಈಗ ನೋಡಿ ಆ ವ್ಯಕ್ತಿ ಒಬ್ಬರೇ ಒಂಟಿಯಾಗಿದ್ದಾರೆ. ಸೊ ಅದಕ್ಕೆ ಅವ್ರ ಮನೆಗೆ ಅವರು ರಿಟರ್ನ್ ಹೋಗ್ತದೆ. ಸೊ ಅವ್ರ ಮನೇಲಿ ಯಾರೋ ಬಂದಿದ್ದಾರೆ ಅಂತ. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಮನ್ಸಿಗೆ ನೀವು ತುಂಬ ಇಷ್ಟ ಆಗಿದ್ರೆ ಸೊ ನೀವೇ ಅವ್ರ ಲೈಫಲ್ಲಿ ಇರೋದು, ನೀವು ಅವ್ರಿಗೆ ಬೇಕೇ ಬೇಕಂತ ಅವ್ರು ರಿಯಲೈಸೇಷನ್ ಆಗಿದ್ರೆ. ಬಟ್ ಅದನ್ನು ಆ್ಯಕ್ಷನ್ ರೂಪಕ್ಕೆ ತರಬೇಕು. ಸುಮ್ಮನೆ ಇವಾಗ ಪ್ರೀತಿ ಮಾಡ್ತಾಯಿದ್ದು ನೀನು ನಂಗೆ ಬೇಕು, ನೀನು ನಂಗೆ ಬೇಕು ಅಂದರೆ ಆಗೋದಿಲ್ಲ. ಅವ್ರಿಗೂ ಒಪ್ಕೊಬೇಕಲ್ವಾ. ಈಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ಒಪ್ಕೊಂಡ್ರೇ ಅಲ್ವಾ ನೀವು ಎಷ್ಟಂತ ಪ್ರೀತಿ ಮಾಡೋಕ್ಕಾಗುತ್ತೆ, ಆಗಲ್ವಲ್ಲ. ಅದನ್ನೇ ಥರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ರಿಪ್ಲೈ ಬಂದರೆ ಸೊ ನಿಮ್ಮ ಲೈಫು ಸೂಪರಾಗಿರುತ್ತೆ ಅಷ್ಟೆ. ಏರೋಪೆಂಟ್ ಅದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಏರೋಪೆಂಟ್ ಏನಕ್ಕೆ ಬಂದಿದ್ರು ಅಂದರೆ ಕೆಲವರು ದೇವಸ್ಥಾನಗಳಿಗೆ ಜಾಸ್ತಿ ಹೋಗ್ತಾ ಇರ್ಬೋದು, ಪ್ರೇಯರ್ ಮಾಡ್ತಾ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ತಾ ಇರ್ಬೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಅವ್ರ ಫ್ಯಾಮ್ಲಿನ ಒಪ್ಕೊಳೋ ರೀತಿ, ಮತ್ತು ನಿಮ್ಮನ್ನು ಮದುವೆ ಆಗೋದು ಅಥವಾ ಬೇರೆಯವ್ರ ಹತ್ರ ಸಲಹೆ ಕೇಳೋದು, ಗೈಡೆನ್ಸ್ ತೊಗೊತಾ ಇರ್ಬೋದು. ಯಾವುದೋ ಒಂದು ಟ್ರಿಕ್ ಆದರೆ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪಡ್ಕೊಳೋದಕ್ಕೋಸ್ಕರ. ಬಟ್ ಆದರೆ ನಿಮ್ಗೆ ಗೊತ್ತಾಗ್ತಾಯಿಲ್ಲ ಅಷ್ಟೇ ಏನು ಟ್ರಿಕ್ ಯೂಸ್ ಮಾಡ್ತಿದ್ರು ಅಂತ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಇನ್ನೂ ಏನೆಲ್ಲ ಮಾಡ್ತಾಯಿದ್ರೆ, ವ್ಯೂವರ್ಸ್ಗೋಸ್ಕರ ಇನ್ನೇನೆಲ್ಲ ಮಾಡ್ತಾಯಿದ್ರೆ ನೋಡಿ. 6 ಆಫ್ ಸಾರ್ಡ್ಸ್ ಅವರು ಒಂದು ಕಡೆಯಿಂದ ನೀವು ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪಡ್ಕೊಳೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಸೊ ಅದೇ ಎಷ್ಟೇ ಕಷ್ಟ ಇದ್ರೂ, ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ನಿಮ್ಮನ್ನು ಪಡ್ಕೊಬೇಕು ಅಂದ್ಕೊಂಡಿದ್ದಾರೆ. ಜಸ್ಟಿಸ್. ಸೊ ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ, ನೀವು ಹಲವಾರು ಸಾರಿ ಪ್ರೀತಿಯಲ್ಲಿ ಮೋಸ ಹೋಗಿರ್ಬೋದು. ಸೊ ಇವ್ರಿಗಿಂತ ಮೊದಲು ನಿಮ್ಮನ್ನು ಯಾರಾದರೂ ಪ್ರೀತಿಯಲ್ಲಿ ಮೋಸ ಮಾಡಿರ್ಬೋದು, ನಂಗೆ ಹಂಗೆ ಅನಿಸ್ತದೆ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರೆ ನಿಮಗೆ ಪ್ರೀತಿ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ನೀವು ಮೊದಲು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರು ಸಿಗೋಕ್ಕಿಂತ ಮುಂಚೆ ಬೇರೆ ಯಾರಾದರೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇರ್ಬೋದು. ಸೊ ಆವಾಗ ನೀವು ಒಂದು ಸಾರಿ ಪ್ರೀತಿಯಲ್ಲಿ ಮೋಸ ಹೋದ್ರಿ, ಮತ್ತು ಇವ್ರು ಸಿಕ್ಕಿದ ಮೇಲೆ ಓಕೆ ಒಬ್ಬರು ಸಿಕ್ಕಿದ್ದಾರೆ ಅಂದ್ಕೊಂಡ್ರೆ, ಮತ್ತು ಇವರು ಕೂಡ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಗಮನ ಕೊಟ್ಟ ಮೇಲೆ ಸೊ ನಿಮಗೆ ಮನಸ್ಸು ಬ್ರೇಕ್ ಆಗೋಯ್ತು. ಯಾಕಂದರೆ ಇವ್ರು ಕೂಡ ಮೊದಲಿನ ವ್ಯಕ್ತಿ ಥರನೇ ಮಾಡ್ತಾರೆ, ಬೇರೆ ವ್ಯಕ್ತಿಗಳ ಥರನೇ ಮೋಸ ಮಾಡ್ತಾರೆ, ಚೀಟ್ ಮಾಡ್ತಾರೆ ಅಂತ ನಿಮ್ಗೊಂಥರ ಭಯ. ಅಂದರೆ ಇವರು ಒಂದು ವೇಳೆ ನೀವಿಬ್ಬರು ಲವರ್ಸ್ ಆಗಿದ್ರೆ ನಿಮ್ಮನ್ನೇ ಈ ವ್ಯಕ್ತಿ ಮದುವೆ ಆಗ್ತಾರಾ ಇಲ್ವಾ, ಈ ವ್ಯಕ್ತಿ ಮೋಸ ಮಾಡಿ ಬೇರೆಯವ್ರನ್ನ ಮದುವೆ ಆಗಿಬಿಡ್ತಾರೆ ಅನ್ನೋ ಒಂದು ಭಯ ನಿಮಗಿದೆ. ಮತ್ತು ಇನ್ನೊಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೆ, ಗಂಡ ಹೆಂಡತಿ ಆಗಿ ಸಪ್ರೇಷನ್ ಏನಾದರೂ ಆಗಿದ್ದರೆ ಸೊ ನಿಮ್ಮ ಮನಸ್ಸಲ್ಲಿ ಗಂಡ ಹೆಂಡತಿ ಯಾರೇ ಆಗಿದ್ರು ನೋಡಿ, ಅವ್ರು ಇನ್ನೊಂದು ಕನೆಕ್ಷನ್ ಇಟ್ಕೊಂಡಿದ್ದಾರೆ, ನಿಮಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾಯಿದ್ರೆ. ಅಪೇರ್ ಕನೆಕ್ಷನ್ ಯಾವುದು ಇಲ್ದಿರ ಇದ್ದರೆ ಸೊ ಆ ವ್ಯಕ್ತಿನೂ ನಿಮಗೋಸ್ಕರ, ಅಂದರೆ ಆ ವ್ಯಕ್ತಿ ಕೂಡ ನಿಮಗೆ ಮೋಸ ಮಾಡಬಾರ್ದು ಅನ್ಕೊತಿದ್ರೆ ಜಸ್ಟಿಸ್ ಬಂದಿರೋದ್ರಿಂದ. ಸೊ ನೀವು ಬೇಕು ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಬೇಕು. ಸೊ ನಿಮ್ಮನ್ನು ಬಿಟ್ಕೊಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಫೈನಲಾಗಿ ನೀವು ಬೇಕು. ಎಷ್ಟು ಹೇಳಿದ್ರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಬೇಕು, ಅದಕ್ಕೆ ಜಸ್ಟಿಸ್ ಕಾರ್ಡ್ ಬಂದಿರೋದು. ಅವ್ರಿಗೂ ಬೇಕಾಗಿದ್ದೀರ ನೀವು ಹೆಂಗೆ ಅವ್ರು ಬೇಕಂತ ರಿಕ್ವೆಸ್ಟ್ ಮಾಡ್ಕೊತಾರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನೀವು ಬೇಕು ಅಂತ ಫಿಕ್ಸ್ ಆಗ್ತಾ ಇದ್ದಾರೆ ಕೂಡ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರಿಗೆ ಏಂಜಲ್ ಗೈಡೆನ್ಸನ್ನು, ನೋಡುವಂಥ ವ್ಯೂವರ್ಸ್ ಅವ್ರಿಗೆ ಏಂಜಲ್ ಗೈಡೆನ್ಸನ್ನು, ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸನ್ನು, ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್, ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್. ಹೆಲ್ಪ್ಫುಲ್ ಪೀಪಲ್. ಸೊ ನಿಮ್ಗೆ ಯಾರು ಜನರ ಸಹಾಯ ಮಾಡ್ತಾರೆ ಅವ್ರ ಸಹಾಯ ಪಡ್ಕೊಳ್ಳಿ. ಅಂದರೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಕೆಲವು ಸಹಾಯ ಅನ್ನೋದು ಅವಶ್ಯಕತೆ ಇದೆ, ಅವ್ರ ಹತ್ರ ಸಹಾಯ ಪಡ್ಕೊಳ್ಳಿ. ಅಥವಾ ಜನರ ಹತ್ರ ಇಂದ ಸಲಹೆಗಳನ್ನು ತಗೊಂಡು ಸೊ ಅಂದರೆ ನೀವು ನೋಡಿ, ಹೆಲ್ಪ್ಫುಲ್ ಪೀಪಲ್ ಅಂದರೆ ನೀವು ಜನರಿಗಾದರೂ ಸಹಾಯ ಮಾಡಿ, ಅಥವಾ ಅವರಿಂದ ಏನಾದರೂ ಇನ್ಸ್ಟ್ರಕ್ಷನ್ಸ್ ಅದು ತಗೊಳ್ಳಿ, ಗುಡ್ ಇನ್ಸ್ಟ್ರಕ್ಷನ್ಸು, ಒಳ್ಳೆ ಸಲಹೆಗಳನ್ನು ತಗೊಂಡು ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್. ನೋಡುವಂಥ ನನ್ನ ವ್ಯೂವರ್ಸ್ಗೆ ಈ ಲವ್ ಕನೆಕ್ಷನಲ್ಲಿ ಏಂಜಲ್ ಗೈಡೆನ್ಸನ್ನು, ಪ್ರೀತಿಯಲ್ಲಿ ಅವ್ರಿಗೆ ಏಂಜಲ್ ಗೈಡೆನ್ಸನ್ನು, ಪ್ರೀತಿಯಲ್ಲಿ ಏಂಜಲ್ ಗೈಡೆನ್ಸ್. ನೋಡುವಂಥ ನನ್ನ ವ್ಯೂವರ್ಸ್ಗೆ ಗೈಡೆನ್ಸನ್ನು, ನೋಡುವಂಥ ನನ್ನ ವ್ಯೂವರ್ಸ್ಗೆ ಗೈಡೆನ್ಸ್. ಟ್ರಸ್ಟ್. ಸೊ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ, ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಡಿ. ಸೊ ನೀವು ನಂಬಿಕೆನ ಕಳ್ಕೊಂಡಿದ್ರ, ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸನ ಕಳ್ಕೊಂಡಿದ್ರ, ನೀವೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮ ಮೇಲೆ ನಿಮಗೆ ಭರವಸೆ, ಹೋಪ್ ಅನ್ನೋದು ಹೋಗಿದೆ, ಕಳ್ಕೊಂಡಿದ್ರ.
ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಅನ್ನೋದು ಇಡಿ ಅಂತ ಹೇಳ್ತದೆ. ದ ಸಿಚುಯೇಷನ್ ವಿಲ್ ಬಿ ಇಂಪ್ರೂವ್. ಸೊ ಈ ಒಂದು ಪರಿಸ್ಥಿತಿ ಕೆಟ್ಟದಾಗಿದ್ರೂ ಇವಾಗ ನಿಮಗೆ ತುಂಬ ಪೇನ್ಫುಲ್ ಸಿಚುಯೇಷನ್ನು, ತುಂಬ ನೋವಿನಲ್ಲಿದ್ರೂ ಇದೆಲ್ಲ ಇಂಪ್ರೂವ್ ಆಗುತ್ತೆ, ಮುಂದೊಂದು ದಿನ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಸೊ ಈ ರೀಡಿಂಗ್ ರೆಸನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು ಅಷ್ಟು.